ಆಜಾನ್ ವಿರುದ್ಧ ಸುಪ್ರಭಾತ ಅಭಿಯಾನ ಮುಂದುವರೆದಿದ್ದು, ಗದಗ ನಗರದಲ್ಲಿ ದೇವಸ್ಥಾನಗಳಲ್ಲಿ ಶ್ರೀರಾಮ ಜಯರಾಮ ಜಯ ಜಯರಾಮ ಜಪ ಮಾಡಲಾಯಿತು. ಭವಾನಿ ದೇವಸ್ಥಾನ ಸೇರಿದಂತೆ ಹಲವು ದೇವಸ್ಥಾನಗಳಲ್ಲಿ ಸುಪ್ರಭಾತವು ಕೇಳಿಬಂತು. ಮಸೀದಿ ಪಕ್ಕದಲ್ಲೇ ಇರುವ ಭವಾನಿ ದೇವಸ್ಥಾನದಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಶ್ರೀರಾಮ ಜಯರಾಮ ಜಯ ಜಯರಾಮ ಭಜನೆ ಮಾಡಿದ್ರು. ಶ್ರೀರಾಮ ಸೇನೆ ಜಿಲ್ಲಾಧ್ಯಕ್ಷ ರಾಜು ರೋಖಡೆ ನೇತೃತ್ವದಲ್ಲಿ ಭಜನೆ ಮಾಡಲಾಯಿತು. ರಾಜೋಡೇಶ್ವರ, ದುರ್ಗಾದೇವಿ ದೇವಸ್ಥಾನಗಳಲ್ಲೂ ಸುಪ್ರಭಾತ ಮೊಳಗಿದೆ. ಇನ್ನು ತುಮಕೂರು ಜಿಲ್ಲೆಯಲ್ಲೂ ಹನುಮಾನ್ ಚಾಲಿಸಾ ಪಠಣ ಕೇಳಿಬಂದಿದೆ. ಪಾವಗಡ ಪಟ್ಟಣದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಕಾಶಿ ವಿಶ್ವನಾಥ ದೇವಸ್ಥಾನ ಹಾಗೂ ಶಿರಡಿ ಸಾಯಿಬಾಬಾ ದೇವಸ್ಥಾನಗಳಲ್ಲೂ ಹನುಮಾನ್ ಚಾಲಿಸಾ ಪಠಣ ಮಾಡಲಾಯಿತು. ಶ್ರೀರಾಮ ಸೇನೆ ಕಾರ್ಯಕರ್ತರು ದೇವಸ್ಥಾನದಲ್ಲಿ ಕುಳಿತು ಭಜನೆ ಮಾಡಿದ್ರು. ಪಿಎಸ್ಸಿ ಅಕ್ರಮದ ಆಳ ಅಗಲ ದಿನೇ ದಿನೇ ವಿಸ್ತಾರವಾಗುತ್ತಲೇ ಇದೆ. ಒಬ್ಬರಾದ ಮೇಲೆ ಒಬ್ಬರು ಆರೋಪಿಗಳು ಸಿಐಡಿ ಬಲೆಯಲ್ಲಿ ಬಂದಿಯಾಗ್ತಿದ್ದಾರೆ. ಇದೀಗ ಮತ್ತೋರ್ವ ಆರೋಪಿಯನ್ನ ಸಿಐಡಿ ತಂಡ ಹೆಡೆಮುರಿ ಕಟ್ಟಿದೆ. ಪಿಎಸ್ಸಿ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಹಗರಣ ಮಾಡಿಸಿರುವ ಆರೋಪದಲ್ಲಿ ಹಾಸನದಲ್ಲಿ ಮತ್ತೋರ್ವ ಚುನಾಯಿತ ಪ್ರತಿನಿಧಿಯ ಬಂಧನವಾಗಿದೆ. ಪಿಎಸ್ಐ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ನೇಮಕಾತಿಯಾಗಿದ್ದ ಬೆಕ್ಕಾ ವೆಂಕಟೇಶ್ ಎಂಬ ಅಭ್ಯರ್ಥಿಯ ಜೊತೆ ಡೀಲ್ ಮಾಡಿದ ಆರೋಪದಲ್ಲಿ ಚನ್ನರಾಯಪಟ್ಟಣ ಪುರಸಭೆ ಸದಸ್ಯ ಶಶಿ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಶಶಿ ಚನ್ನರಾಯಪಟ್ಟಣದ ಮಾಜಿ ಪುರಸಭೆ ಅಧ್ಯಕ್ಷ, ಹಾಲಿ ಸದಸ್ಯರಾಗಿದ್ದಾರೆ. ಕಳೆದ ರಾತ್ರಿಯೇ ಆತನನ್ನ ಸಿಐಡಿ ಪೊಲೀಸರು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಸದ್ಯ ಆತನನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶ ಹೊರಡಿಸಲಾಗಿದೆ. ಶಶಿ ಸಂಬಂಧಿ ಬೆಕ್ಕಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವಮೂರ್ತಿ ಎನ್ನುವವರನ್ನ 3 ದಿನಗಳ ಹಿಂದಷ್ಟೇ ಪೊಲೀಸರು ಬಂಧಿಸಿದ್ರು. ಸದ್ಯ ಬಂಧನವಾಗಿರುವ ಶಶಿ ವಿಚಾರಣೆ ಬಳಿಕ ಪಿಎಸ್ಐ ಡೀಲ್ ಕುರಿತ ಮತ್ತಷ್ಟು ವಿಚಾರ ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ. ಕೊನೆಗೂ ಬಿಬಿಎಂಪಿ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದೆ. ಇಂದು ಸುಪ್ರೀಂ ಕೋರ್ಟ್ ಸೂಚನೆ ಹಿನ್ನೆಲೆ ಪಾಲಿಕೆಯ 198 ವಾರ್ಡ್ಗಳಿಗೆ ಮಾತ್ರ ಈ ಬಾರಿ ಚುನಾವಣೆ ನಡೆಯಲಿದೆ. ಈ ಮೂಲಕ ರಾಜ್ಯ ವಿಧಾನಸಭಾ ಚುನಾವಣೆಗೂ ಮುನ್ನವೇ ರಾಜ್ಯ ರಾಜಧಾನಿಯ ಚುನಾವಣೆ ನಡೆಯಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್, ಇಡೀ ದೇಶದ ಮಹಾನಗರ ಪಾಲಿಕೆಗಳಿಗೆ ಅನ್ವಯಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಆದೇಶ ನೀಡಿದೆ. ಆದೇಶದಲ್ಲಿ ಡಿಲಿಮಿಟ್ ಮಾಡಬೇಡಿ ಅಂತ ಹೇಳಿಲ್ಲ. ಲೀಗಲಿ ಏನಿದೆ ಅಂತ ನಮ್ಮ ಕಾನೂನು ವಿಭಾಗದ ಅಧಿಕಾರಿಗಳು ಚೆಕ್ ಮಾಡ್ತಿದ್ದಾರೆ. ಚುನಾವಣೆ ನಡೆಸುವ ಜವಾಬ್ದಾರಿ ಚುನಾವಣೆ ಆಯೋಗದ್ದು. ಆಯೋಗಕ್ಕೆ ಬೇಕಾದ ಸಂಪನ್ಮೂಲಗಳನ್ನ ನೀಡುವ ಜವಾಬ್ದಾರಿ ಸರ್ಕಾರ ಹಾಗೂ ಬಿಬಿಎಂಪಿಯದ್ದು. ನಾವು ಅದನ್ನ ಮಾಡ್ತೇವೆ ಎಂದಿದ್ದಾರೆ. ಇದರಲ್ಲಿ ನಾವು ಕೂಡ ಎಕ್ಸಾಮಿನ್ ಮಾಡ್ತಾ ಇದ್ದೀವಿ. ಲೀಗಲಿ ಬರ್ತಾ ಇದೆ. ಅದು 15 ಜುಲೈ ಮಾಡಿ ಡಿಲಿಮಿಟೇಷನ್ ನಾವು ಮಾಡಬೇಕು ಮಾಡಬಾರ್ದು ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ ನಮ್ಮ ಲೀಗಲ್ಸ್ಗೆ. ಪ್ರೇಯಸಿಯ ಮಾಜಿ ಲವರ್ ಹಾಲಿ ಲವರ್ನನ್ನ ಕೊಲೆ ಮಾಡಿದ ಘಟನೆ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ನಡೆದಿದೆ. ಶಿವಮೊಗ್ಗ ಮೂಲದ ಸಮರ್ಥ್ ನಾಯರ್ ಎಂಬಾತನನ್ನ ಪಾಪಿಗಳು ದಾರುಣವಾಗಿ ಕೊಲೆ ಮಾಡಿದ್ದಾರೆ. ಅಂದ್ಹಾಗೆ ಸಮರ್ಥ್ ಭದ್ರಾವತಿ ಮೂಲದ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಈ ಪ್ರಿಯತಮೆ ಹಿಂದೆ ತಾನು ಕೆಲಸ ಮಾಡ್ತಿದ್ದ ಕಂಪನಿಯಲ್ಲಿ ಕಿರಣ್ ಎಂಬಾತನನ್ನ ಪ್ರೀತಿಸ್ತಿದ್ಲು. ಆದ್ರೆ ಅದೇನಾಯ್ತೋ ಏನೋ, ನಾನೊಂದು ತೀರಾ ನೀನೊಂದು ತೀರಾ ಅಂತ ದೂರಾಗಿದ್ರು. ಆಮೇಲೆ ಸಮರ್ಥ್ ಜೊತೆ ಲವ್ವಿ ಡವ್ವಿಯಾಗಿದ್ದು ಇಬ್ಬರು ಸುತ್ತಾಡಿಕೊಂಡಿದ್ರು. ಆದ್ರೆ ವಿಧಿ ಇಲ್ಲೇ ನೋಡಿ ಆಟ ಆಡಿದ್ದು. ಸಮರ್ಥ್ ಜೊತೆಗಿದ್ದ ಸಮಯದಲ್ಲಿ ಕಿರಣ್ ಅಂಡ್ ಟೀಮ್ ಎಂಟ್ರಿ. ಯುವತಿ ಸಮರ್ಥ್ ಜೊತೆಗಿದ್ದ ಸಮಯದಲ್ಲಿ ಕಿರಣ್ ತನ್ನ ಗೆಳೆಯರಾದ ಅರುಣ್ ಹಾಗೂ ರಾಕೇಶ್ ಜೊತೆ ಎಂಟ್ರಿ ಕೊಟ್ಟಿದ್ದ. ಬಂದವರೇ ಏಕಾಏಕಿ ಸಮರ್ಥ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಲೆಗೆ ಒದ್ದು ತಲೆಯನ್ನ ಗೋಡೆಗೆ ಜಜ್ಜಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿದ್ದ ಸಮರ್ಥ್ನನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾನೆ. ಸದ್ಯ ಪ್ರಕರಣ ಸಂಬಂಧ 3 ಆರೋಪಿಗಳು ಲಾಕ್ ಆಗಿದ್ದಾರೆ. ಬುರ್ಕಾ ಹಾಕೊಂಡು ಯುವಕರ ಜೊತೆ ಹೊರಗೆ ಸುತ್ತಾಡೋ ಯುವತಿಯರ ವಿರುದ್ಧ ತಾಲಿಬಾನ್ ರೀತಿ ಫತ್ವಾ ಹೊರಡಿಸೋ ಮೂಲಕ ಆಕ್ರೋಶಕ್ಕೆ ಕಾರಣವಾಗಿದ್ದ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಮತ್ತೆ ಆಕ್ಟಿವ್ ಆಗಿದೆ. ಫತ್ವಾ ಹೊರಡಿಸಿ ಮುಸ್ಲಿಂ ಯುವತಿಯರು ಹಾಗೂ ಪೋಷಕರಲ್ಲಿ ಭೀತಿ ಹುಟ್ಟಿಸಿದ್ದ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಈಗ ಕರಾವಳಿಯಲ್ಲಿ ಮತ್ತೆ ಸಕ್ರಿಯವಾಗಿದ್ದು ಆತಂಕ ಮೂಡಿಸಿದೆ. ಫತ್ವಾ ಹೊರಡಿಸಿ ಭೀತಿ ಹುಟ್ಟಿಸಿದ್ದ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಹಿಂದೆ ಮಂಗಳೂರು ಪೊಲೀಸರು ಬಿದ್ದ ಕಾರಣ ಪೊಲೀಸರ ದಾರಿ ತಪ್ಪಿಸಲು ಎಂಡಿಎಫ್ ಅಡ್ಡದಾರಿಯನ್ನ ಹಿಡಿದಿದೆ. ತಮ್ಮಿಂದ ಪೊಲೀಸರ ಅಟೆನ್ಷನ್ ಡೈವರ್ಟ್ ಮಾಡಲು ಎಂಡಿಎಫ್ ಯತ್ನಿಸಿದೆ. ಹಳೆ ಎಂಡಿಎಫ್ ಗ್ರೂಪ್ ಡಿಸಾಲ್ವ್ ಮಾಡಿ ಹೊಸ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿದೆ. ಅಲ್ಲದೆ ಹೊಸ ಗ್ರೂಪ್ನಲ್ಲಿ ಹಿಂದೂ ಸಂಘಟನೆಯ ಮುಖಂಡರ ಹೆಸರು ಸೇರಿಸಿ ವಿವಾದಿತ ಹಳೆ ಪೋಸ್ಟ್ಗಳನ್ನ ಶೇರ್ ಮಾಡಿ ವೈರಲ್ ಮಾಡ್ತಿದ್ದಾರೆ.
ಕೊಲ್ಲಿ ರಾಷ್ಟ್ರದಲ್ಲಿ ಕುಳಿತು ಗ್ರೂಪ್ ಆಪರೇಟ್ ಮಾಡ್ತಿರುವ ವ್ಯಕ್ತಿಗಳು ಎಂಡಿಎಫ್ ಹಿಂದೂಗಳಿಂದ ಆಪರೇಟ್ ಆಗ್ತಿದೆ ಅಂತ ಬಿಂಬಿಸಲು ಯತ್ನಿಸುತ್ತಿದೆ. ಪಿಎಸ್ಸಿ ಅಕ್ರಮದ ಉರುಳು ದಿನೇ ದಿನೇ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೊರಳನ್ನ ಸುತ್ತಿಕೊಳ್ತಿತ್ತು. ಇದೀಗ ಇದರ ಬೆನ್ನಲ್ಲೇ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತೊಂದು ಅಕ್ರಮದ ಉರುಳು ಸುತ್ತಿಕೊಳ್ತಿದೆ. ಸಹಾಯಕ ಪ್ರಾಧ್ಯಾಪಕರ ಹುದ್ದೆ ಅಕ್ರಮ ಪ್ರಕರಣ ಸಂಬಂಧ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ್ ವಿರುದ್ಧ ದೂರು ದಾಖಲಾಗಿದೆ. ಬೆಂಗಳೂರು ವಿವಿ ಸಿಂಡಿಕೇಟ್ ಮಾಜಿ ಸದಸ್ಯ ರಂಗನಾಥ್, ಸಚಿವರು ಸೇರಿದಂತೆ ಹಲವರ ವಿರುದ್ಧ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. 30 ರಿಂದ 75 ಲಕ್ಷವರೆಗೆ ಹಣವನ್ನ ಪಡೆದು ಈ OMR ಶೀಟ್ ನಲ್ಲಿ ತಿದ್ದಿ ಅವ್ರನ್ನ ಸೆಲೆಕ್ಷನ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ನಾವು ಶನಿವಾರ ಮಲ್ಲೇಶ್ವರಂ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದೇವೆ. ಇನ್ನು ರಂಗನಾಥ್ ಯಾರ್ಯಾರ ವಿರುದ್ಧ ದೂರು ದಾಖಲಿಸಿದ್ದಾರೆ ಅಂತ ನೋಡೋದಾದ್ರೆ, ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್, ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತ ಪಿ ಪ್ರದೀಪ್, ಕೆಎಸ್ಒಯು ವಿವಿ ಕುಲಸಚಿವ ರಾಜಣ್ಣ, ಬೆಂಗಳೂರು ಉತ್ತರ ವಿವಿ ಕುಲಪತಿ ನಿರಂಜನ್, ನಿವೃತ್ತ ಪ್ರಾಧ್ಯಾಪಕ ಶಿವಲಿಂಗಯ್ಯ, ಕೆಎಸ್ಒಯು ಪ್ರಾಧ್ಯಾಪಕ ಅಪ್ಪಾಜಿಗೌಡ ವಿರುದ್ಧ ರಂಗನಾಥ್ ದೂರು ದಾಖಲಿಸಿದ್ದಾರೆ. ಹಿರಿಯ ಐಪಿಎಸ್ ಅಧಿಕಾರಿ ಡಿಜಿಪಿ ರವೀಂದ್ರನಾಥ್ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜ್ಯ ಪೊಲೀಸ್ ತರಬೇತಿಯ ಎಡಿಜಿಪಿಯಾಗಿ ಅಧಿಕಾರ ಮುಗಿಯುವ ಮುನ್ನವೇ ವರ್ಗಾವಣೆ ಮಾಡಿದ ಹಿನ್ನೆಲೆಯಲ್ಲಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಡಿಜಿಪಿ ರವೀಂದ್ರನಾಥ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಕಿರುಕುಳ ಕೊಡೋಕೆ ಅಂತಾನೆ ಸಾರ್ವಜನಿಕ ಹಿತಾಸಕ್ತಿ ಇಲ್ಲದೆ ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳಿ ಅವರು ಆರೋಪ ಮಾಡಿದ್ದಾರೆ. ಈ ಒಂದು ಫಾಲ್ಸ್ ಕಾಸ್ಟ್ ಸರ್ಟಿಫಿಕೇಟ್ ಪಡೆದವರ ವಿರುದ್ಧ ಕಾನೂನಿನ ಕ್ರಮ ಜರುಗಿಸಿದಾಗ ನನ್ನನ್ನು ಹಠಾತ್ತಾಗಿ ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನು 1 ವರ್ಷ 4 ತಿಂಗಳು ಮಾತ್ರ ಕರ್ತವ್ಯ ನಿರ್ವಹಿಸ್ತೀನಿ CRE ಸೆಲ್ಲಲ್ಲಿ. ನನಗೆ 2 ವರ್ಷ ಕನಿಷ್ಠ ಸಮಯ ಕೊಡಬೇಕಾಗಿತ್ತೆ, ಕೊಡಲಿಲ್ಲ. ಅದಕ್ಕೆ ಸಕಾರಣಗಳು ಇರಲಿಲ್ಲ ಮತ್ತು ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ನಾನು ಪಬ್ಲಿಕ್ಕಿಗೆ ಒಳ್ಳೆಯದು ಮಾಡ್ತಿರೋ ಸಮಯದಲ್ಲಿ ಈ ಫೇಕ್ ಕಾಸ್ಟ್ ಸರ್ಟಿಫಿಕೇಟ್ ವಿರುದ್ಧ ನಾನು ಸಮರ ಸಾರಿ ಅದನ್ನು ಕಾನೂನಿನ ಪ್ರಕಾರ ಕರ್ತವ್ಯ ನಿರ್ವಹಿಸ್ತಿರುವಾಗ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದು ನನಗೆ ಬಹಳ ವಿಷಾದ ಅನಿಸಿತ್ತು. ಆದ್ದರಿಂದ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಭಾರೀ ಬಿರುಗಾಳಿಗೆ ಧರೆಗುರುಳಿದ ಬೆಂಗಳೂರಿನ HSR ಲೇಔಟ್ನ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದ ಗ್ಯಾಲರಿ ವಿಚಾರವಾಗಿ ರಾಜಕೀಯ ಕೆಸರೆರ ಚಾಟ ಜೋರಾಗಿದೆ. ಈ ನಡುವೆ ಸ್ಥಳೀಯ ಬಿಜೆಪಿ ಶಾಸಕ ಸತೀಶ್ ರೆಡ್ಡಿ ಪರ ಸ್ಥಳೀಯರೇ ಬ್ಯಾಟ್ ಬೀಸಿದ್ದಾರೆ. ನಿನ್ನೆಯಷ್ಟೇ ಅಟಲ್ ಬಿಹಾರಿ ವಾಜಪೇಯಿ ಕ್ರೀಡಾಂಗಣದ ಗ್ಯಾಲರಿ ಧರೆಗುರುಳಿದ ಪರಿಣಾಮ ಆಪ್ ಮುಖಂಡ ಗಿರೀಶ್ ಕಳಪೆ ಕಾಮಗಾರಿಯಿಂದ ಕ್ರೀಡಾಂಗಣ ಕುಸಿದಿದೆ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಸದ್ಯ ಇದಕ್ಕೆ ಸ್ಥಳೀಯರೇ ಗರಂ ಆಗಿದ್ದಾರೆ. ಬಿರುಗಾಳಿಯಿಂದ ಸ್ಟೇಡಿಯಂ ಕುಸಿದಿದೆ, ಮಳೆ ಹೊಡೆತಕ್ಕೆ ಗ್ಯಾಲರಿಯ ಮೇಲ್ಛಾವಣಿ ಕುಸಿದಿದೆ ಹೊರತು ಯಾವುದೇ ರೀತಿಯ ಕಳಪೆ ಕಾಮಗಾರಿ ಆಗಿಲ್ಲ. ಇದೆಲ್ಲವೂ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವ ಹುನ್ನಾರ ಅಂತ ಆಮ್ ಆದ್ಮಿ ಪಕ್ಷದ ವಿರುದ್ಧ ಸ್ಥಳೀಯರು ಕಿಡಿಕಾರಿದ್ದಾರೆ. ಒಂದು 300 ರಿಂದ 400 ಜನ ಆಡೋವಂಥ ಪ್ಲೇಗ್ರೌಂಡ್ ಅದನ್ನು ಕೆಡವಿ ಅದನ್ನು ಹಾಳು ಮಾಡಿ ಇಲ್ಲಿ ಬರೀ ಕೇವಲ 22 ಜನಕ್ಕೆ ಆಡೋವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಹಣ ಇದ್ದವರಿಗೆ ಟಿಕೆಟ್ ಆರೋಪ ಮಾಡಿದ್ದ ಎಂಎಲ್ಸಿ ಮರಿತಿಬ್ಬೇಗೌಡಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಮರಿತಿಬ್ಬೇಗೌಡ ನಮ್ಮ ಪಕ್ಷಕ್ಕೆ ಎಷ್ಟು ಹಣ ಸಂದಾಯ ಮಾಡಿದ್ದಾರೆ ಎಂದು ಹೇಳಲಿ ಎಂದು ಸವಾಲ್ ಹಾಕಿದ್ದಾರೆ. ಹಣ ಇಲ್ಲ, ಟಿಕೆಟ್ ಬೇಡ ಅನ್ನೋದನ್ನೇ ಹೇಳಿದರು. ರಾಮು ಅವ್ರಿಗೆ ಅವ್ರು ಯಾರೋ ನನಗೆ ಗೊತ್ತಿಲ್ಲ, ಶ್ರೀಕಂಠೇಗೌಡರು ಕರ್ಕೊಂಬಂದವ್ರೆ ಅಂತ ಹೇಳಿದರು. ಅಂಥವ್ರಿಗೆ ಯಾತಕ್ಕೆ ಕೊಟ್ರಿ ಹಾಗಾದರೆ ಟಿಕೆಟ? ಜಯರಾಮ್ ಅವ್ರ ಹತ್ರ ಹಣ ಇಲ್ಲ, ಜಯರಾಮ್ ಅವ್ರು ಗೆಲ್ಸ್ಕೊಂಡು ಬರೋದು ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು ಕೂಡ ಜಯರಾಮ್ ಅವ್ರ ಹತ್ರ ಹಣ ಇಲ್ಲ ಅಂತ ಹೇಳಿದ್ರಿ. ಹಂಗಾರೆ ರಾಮ್ ಅವ್ರ ಹತ್ರ ಎಷ್ಟು ಕೋಟಿ ಹಣ ಇಟ್ಟಿದ್ದಾರೆ ಅವರು? ಕುಮಾರಸ್ವಾಮಿಯವರೇ ಹೇಳಿದರು, ದೇವೇಗೌಡರೇ ಹೇಳಿದರು ನಿಮ್ಮ ಹತ್ರ ಹಣ ಇಲ್ಲ ಬೇಡಪ್ಪ ಅಂತ. ನಾವು ಅವ್ರನ್ನ ಅಭ್ಯರ್ಥಿ ಮಾಡೋದವಲ್ಲ, ಆ ಅಭ್ಯರ್ಥಿ ಆಗಲಿಕ್ಕೆ ನಮ್ಮ ಪಕ್ಷಕ್ಕೆ ಎಷ್ಟು ಹಣ ಸಂದಾಯ ಮಾಡಿದ್ದಾರೆ, ಯಾವ ನಾಯಕರಿಗೆ ಹಣ ಸಂದಾಯ ಮಾಡಿದ್ರು? ಕುಮಾರಸ್ವಾಮಿ ಕೊಟ್ಟರು, ದೇವೇಗೌಡರು ಕೊಟ್ಟರು, ಜನತಾದಳದ ಅಕೌಂಟಿಗೆ ಕೊಟ್ಟಿದ್ದಾರೋ ಅಂತ ಪಕ್ಷದಿಂದ ಎಷ್ಟು ಕೊಟ್ಟಿದ್ದೇವೆ? ಸತ್ಯ ಹೇಳ್ತಾರಾ? ಮತ್ತೆ ಸಿದ್ದರಾಮಯ್ಯ ಸಿಎಂ ಆಗಬೇಕು ಅಂತ ಶಾಸಕ ಜಮೀರ್ ಅಹಮದ್ ಖಾನ್ ದನಿ ಎತ್ತಿದ್ದಾರೆ. ಕಾಂಗ್ರೆಸ್ನಲ್ಲಿ ತಣ್ಣಗಾಗಿದ್ದ ಮುಂದಿನ ಮುಖ್ಯಮಂತ್ರಿ ರೇಸನ್ನ ಜಮೀರ್ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಆಜಾದ್ ನಗರದ ಸೀತಾನಹಳ್ಳಿ ಮಾರಮ್ಮ ದೇವಿಯ ಜಾತ್ರೆಯಲ್ಲಿ ಭಾಗಿಯಾಗಿದ್ದ ಜಮೀರ್ ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಯಾಗ್ಲಿ ಅಂತ ಪ್ರಾರ್ಥಿಸಿ ನಿಮ್ಮ ಹಾಗೂ ದೇವರ ಆಶೀರ್ವಾದ ಸಿದ್ದರಾಮಯ್ಯ ಮೇಲಿರ್ಲಿ ಅಂತ ಹೇಳಿ ಮನವಿ ಮಾಡಿಕೊಂಡ್ರು. ನೂರಾರು ಭಕ್ತಾದಿಗಳು ದೇವಿಯ ದರ್ಶನ ಪಡೆದಿದ್ದಾರೆ. ಉತ್ಸಾಹದಿಂದ ಪಾಲ್ಗೊಂಡ ಭಕ್ತಾದಿಗಳಿಗೆ ದೇವಿಯ ಅನುಗ್ರಹವಿರಲಿ ಅಂತ ಹೇಳಿ ನಾನು ದೇವಿಯಲ್ಲಿ ಪ್ರಾರ್ಥಿಸಿದ್ದೇನೆ. ಪ್ರತಿಯೊಬ್ಬರು ದೇವರ ಪ್ರಾರ್ಥನೆ ಮಾಡುವಾಗ
ನಮ್ಮ ನಾಯಕ ಸಿದ್ದರಾಮಯ್ಯ ಮತ್ತೊಮ್ಮೆ ಈ ರಾಜ್ಯದ ಸಿಎಂ ಆಗ್ಲಿ ಅಂತ ಪ್ರಾರ್ಥಿಸಿ ಅಂತ ಕೇಳ್ಕೊಂಡ್ರು. ಎಲ್ಲ ನಮ್ಮ ಊರಿಗೂ ಸಮಾಜಕ್ಕೆ ರಾಜ್ಯಕ್ಕೆ ಒಳ್ಳೇದಾಗಿದ್ದಕ್ಕಿಂತ ಹೆಚ್ಚಾಗಿ ನಿಮ್ಮೆಲ್ಲ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಯಾವ್ಯಾವ ದೇವ್ರ ತಾವು ಪ್ರಾರ್ಥನೆ ಮಾಡ್ತೀರಾ ಅವಾಗ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ತಾವು ಪ್ರಾರ್ಥನೆ ಮಾಡಬೇಕು. ಅದು ಕಾರಣ ಅಂದ್ರೆ ತಾಯಿಗೆ ಒಳ್ಳೇದಾಗ್ಲಿ ಅಂತ ಆ ತಾಯಿ ಕೈಗೊಟ್ಟು ಪ್ರಾರ್ಥನೆ ಮಾಡ್ತಾರೆ. ಮಂಡ್ಯ ಜಿಲ್ಲೆಯ ಮುಂಬರುವ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಲು ಬಿಜೆಪಿ ಶತಾಯಗತಾಯ ಪ್ರಯತ್ನ ನಡೆಸುತ್ತಿದೆ. ಮಂಡ್ಯದಲ್ಲಿ ನಡೆಯುವ ಬೃಹತ್ ಸಮಾವೇಶದ ಮೂಲಕ ಪಕ್ಷವನ್ನ ಬಲಪಡಿಸಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ಬಿಜೆಪಿ ಮೂಲಗಳ ಮಾಹಿತಿಯ ಪ್ರಕಾರ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲೇ ಸಂಸದೆ ಸುಮಲತಾ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮಾಸ್ಟರ್ ಪ್ಲಾನ್ ನಡೆಯುತ್ತಿದೆ. ಈ ಮೂಲಕ ಮಂಡ್ಯದಲ್ಲಿ ಪಕ್ಷದ ಶಕ್ತಿ ಪ್ರದರ್ಶನಕ್ಕೂ ವೇದಿಕೆ ಸಿದ್ಧವಾಗುತ್ತಿದೆ. ಮಂಡ್ಯ ಜಿಲ್ಲೆಯಲ್ಲಿ ದಳಪತಿಗಳ ಭದ್ರಕೋಟೆಯನ್ನ ಹೊಡೆದು ಉರುಳಿಸಲು ಇಷ್ಟೆಲ್ಲ ಪ್ರಯತ್ನ ನಡೆಯುತ್ತಿದ್ದು, ಸಂಘಟನೆ ಬಲಗೊಂಡರೆ ಸಕ್ಸಸ್ ಗ್ಯಾರಂಟಿ ಎಂಬ ಯೋಚನೆಯೊಂದಿಗೆ ಬಿಜೆಪಿ ತಂತ್ರ ರೂಪಿಸುತ್ತಿದೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದಲ್ಲಿ ಅಸಮಾಧಾನಗೊಂಡಿರುವವರನ್ನ ತಮ್ಮ ಪಕ್ಷಕ್ಕೆ ಸೆಳೆದುಕೊಳ್ಳುವ ಮೂಲಕ ಈ ಭಾಗದಲ್ಲಿ ಬಿಜೆಪಿ ಬಲಪಡಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಪಕ್ಷದ ಈ ತಂತ್ರಗಾರಿಕೆಯಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎನ್ನಲಾಗಿದೆ. ನೋಡೋಕೆ ಹೊಸ ರೋಡ್ ತರ ಕಾಣ್ತಿದೆ. ಅರೆ, ಹೊಸ ರಸ್ತೆ ಡಾಂಬರ್ ಕೈಗೆ ಬರ್ತಿದ್ಯಲ್ಲ ಅಂತ ಆಶ್ಚರ್ಯ ಆಗ್ತಿದ್ಯಾ? ಇದೇ ಕಾಮಗಾರಿಯ ಅಸಲಿಯತ್ತು. ಜಸ್ಟ್ 2 ಡೇಸ್ ಬ್ಯಾಕ್ ಅಷ್ಟೇ ಡಾಂಬರ್ ಹಾಕಿರೋ ರೋಡ್ ಇದು. ಆದ್ರೆ ಡಾಂಬರು ಹಾಕಿದ 2 ದಿನಕ್ಕೆ ರಸ್ತೆ ಸ್ಥಿತಿ ಹೇಗಾಗಿದೆ ನೋಡಿ. ಕುಷ್ಟಗಿ ತಾಲೂಕಿನ ಯರಗೇರ ಗೌರಿಬಿಹಾಳ ಮಧ್ಯೆ ಇರುವ ರಸ್ತೆಗೆ ಡಾಂಬರೀಕರಣವಾಗಿ ವರ್ಷವಿರಲಿ ತಿಂಗಳುಗಳೇ ಕಳೆದಿಲ್ಲ. ಟಾರ್ ಹಾಕಿದ 2 ದಿನಕ್ಕೆ ರಸ್ತೆ ತೋಪೆದ್ ಹೋಗ್ತಿದೆ. ಸರ್ಕಾರದಿಂದ ಬರೋಬ್ಬರಿ 25 ಲಕ್ಷ ರೂಪಾಯಿ ಪಡೆದುಕೊಂಡು ಡಾಂಬರೀಕರಣ ಮಾಡಲಾಗಿತ್ತು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ 5 ಕಿಲೋಮೀಟರ್ವರೆಗೆ ರಸ್ತೆ ಕಾಮಗಾರಿ ನಡೆದಿದೆ. ಗುತ್ತಿಗೆದಾರರು ಜನರ ಕಣ್ಣೊರೆಸಲು ಮಣ್ಣಿನ ರಸ್ತೆಯ ಮೇಲೆ ಜಲ್ಲಿ ಹಾಕದೆ ಡಾಂಬರೀಕರಣ ಮಾಡಿದ್ದಾರೆ. ಇದರಿಂದ ಆಕ್ರೋಶಗೊಂಡಿರೋ ಸ್ಥಳೀಯರು ಡಾಂಬರು ಕಿತ್ತು ಸ್ಥಳೀಯ ಆಡಳಿತ ಮತ್ತು ಗುತ್ತಿಗೆದಾರರ ವಿರುದ್ಧ ಕೆಂಡ ಕಾರಿದ್ದು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಡಾನ್ಸಿಂಗ್ ಲೋಕದಲ್ಲಿ ಹೆಸರು ಮಾಡಬೇಕು ಅಂತ ಕನಸು ಕಂಡವನ ಬಾಳಲ್ಲಿ ವಿಧಿ ಪಟಾಕಿ ರೂಪದಲ್ಲಿ ಘೋರ ಆಟವನ್ನೇ ಆಡಿದೆ. ಸ್ಟೇಜ್ ಮೇಲೆ ಸೆಣಸಬೇಕಾದವನು ಆಸ್ಪತ್ರೆಯ ಬೆಡ್ನಲ್ಲಿ ಸಾವಿನ ಜೊತೆಗೆ ಸೆಣಸಾಡ್ತಿದ್ದಾನೆ. ಇವನು ಮಂಜುನಾಥ್. ಕಳೆದ ಸೆಪ್ಟೆಂಬರ್ನಲ್ಲಿ ಬೆಂಗಳೂರಿನ ನ್ಯೂ ತರಗುಪೇಟೆಯಲ್ಲಿ ನಡೆದಿದ್ದ ಪಟಾಕಿ ರೀತಿಯ ವಸ್ತುವಿನ ಸ್ಫೋಟದಲ್ಲಿ ಬಾಳನ್ನೇ ಕಳೆದುಕೊಂಡಿದ್ದಾನೆ. ಸ್ಫೋಟದಲ್ಲಿ 3 ಸಾವನ್ನಪ್ಪಿದ್ರೆ 3 ಗಂಭೀರ ಗಾಯಗಳಾಗಿದ್ವು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಒಂದು ಕಣ್ಣನ್ನೇ ಕಳೆದುಕೊಂಡಿರುವ ಸ್ಫುರದ್ರೂಪಿಯಾಗಿದ್ದ ಮಂಜುನಾಥ್ ಮುಖ ಗುರುತೇ ಹಿಡಿಯಲಾರದಷ್ಟು ಬದಲಾಗಿದೆ. ಸದ್ಯ ಮಗನ ಸ್ಥಿತಿ ಕಂಡು ಮಂಜುನಾಥ್ ತಂದೆ ಮಮ್ಮಲ ಮೊರಗ್ತಿದ್ದಾರೆ. ಡಾನ್ಸರ್ ಆಗೋ ಕನಸು ಕಂಡವನು ಈಗ ಓಡಾಡಲು ಆಗ್ತಿಲ್ಲ. 14 ಲಕ್ಷ ಖರ್ಚು ಮಾಡಿ ಮಗನನ್ನ ಬದುಕಿಸಿಕೊಂಡೆ ಸಹಾಯ ಮಾಡೋದಾಗಿ ಹೇಳಿದವರು ಯಾರೂ ಬಂದಿಲ್ಲ ಅಂತ ತಂದೆ ಕಣ್ಣೀರ್ ಹಾಕಿದ್ದಾರೆ. ಬೆಳ್ಳಂಬೆಳಗ್ಗೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಬೆಂಗಳೂರು ಪೂರ್ವ ವಲಯದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ನಡೆಸಿದ್ರು. ಆರ್ಟಿ ನಗರದ ಬಿಡಿಎ ಕಾಂಪ್ಲೆಕ್ಸ್ ಬಳಿ ಪೌರ ಕಾರ್ಮಿಕರು ಮತ್ತು ಸ್ಥಳೀಯರ ಜೊತೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಿದ ಕಮಿಷನರ್ ಬಳಿಕ ಪೌರ ಕಾರ್ಮಿಕರಿಗೆ ಟೀ ಕಾಫಿ ವಿತರಿಸಿದ್ರು. ಈ ವೇಳೆ ಕಾರ್ಮಿಕರು, ಸರ್, ನಮಗೆ ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಸೀರೆಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ತಮ್ಮ ಕಷ್ಟಗಳನ್ನ ಪರಿಪರಿಯಾಗಿ ಕಮಿಷನರ್ ಮುಂದೆ ಬಿಚ್ಚಿಟ್ರು. ಇನ್ನು ಕಸ ಎತ್ತುವ ವಿಚಾರದಲ್ಲಿ ವಾಹನಗಳ ಜಿಪಿಎಸ್ ಕಾರ್ಯ ಸ್ಥಗಿತವಾಗಿ 3 ತಿಂಗಳು ಕಳೆದ್ರೂ ಯಾವೊಬ್ಬ ಅಧಿಕಾರಿಯೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿದ್ರು. ಇದೇ ವೇಳೆ ಸಮಸ್ಯೆಗಳನ್ನ ನಿಮ್ ಗಮನಕ್ಕೆ ತಂದ್ರೂ ಯಾಕೆ ಕ್ರಮ ಕೈಗೊಂಡಿಲ್ಲ, ಯಾಕಿಷ್ಟು ನಿರ್ಲಕ್ಷ್ಯ ಅಂತ ಕಮಿಷನರ್ ಅಧಿಕಾರಿಗಳ ಮೇಲೆ ಫುಲ್ ಗರಂ ಆದ್ರು. ರಾಜಕಾಲುವೆಯ ಸ್ಥಿತಿ ಕಂಡು ಕೆಂಡಾಮಂಡಲರಾದಂತಹ ಕಮಿಷನರ್ ನಿಮ್ ಮನೆ ಮುಂದೆ ಹೀಗಿದ್ರೆ ಏನ್ ಸುಮ್ಮನಿರ್ತಿದ್ರಾ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡ್ರು. ಪ್ರತಿದಿನದ ಕೆಲಸದ ಮಾಹಿತಿಯನ್ನ ದಾಖಲಿಸುವ ಅಧಿಕಾರಿಗಳು ಏನ್ ಮಾಡ್ತಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಸಿಲಿಕಾನ್ ಸಿಟಿಯ ಸಾರಥ್ಯ ವಹಿಸಿದ ನೂತನ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿಗೆ ಭಾರಿ ದೊಡ್ಡ ಸಮಸ್ಯೆ ಆಗ್ತಾ ಇದ್ದಂತಹ ರಸ್ತೆ ಗುಂಡಿಗಳಿಗೆ ಅಂತ್ಯ ಹಾಡೋಕೆ ಅಖಾಡಕ್ಕಿಳಿದಿದ್ದಾರೆ.
ಮಾತ್ರವಲ್ಲದೆ ಗುಂಡಿಗಳ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಅಧಿಕಾರಿಗಳಿಗೆ 3 ದಿನಗಳ ಡೆಡ್ಲೈನ್ ನೀಡಿದ್ದಾರೆ. 3 ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿವೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿ ವರದಿ ನೀಡಬೇಕು. ಮಳೆಗಾಲ ಆರಂಭಕ್ಕೂ ಮುನ್ನ ಎಲ್ಲ ಗುಂಡಿಗಳನ್ನ ಮುಚ್ಚಬೇಕು. ಈಗಾಗಲೇ ಸುರಿದಿರುವಂತಹ ಮಳೆಯಿಂದ ರಸ್ತೆ ಗುಂಡಿಗಳ ಸಂಖ್ಯೆ ಹೆಚ್ಚಾಗಿದ್ದು ಮುಚ್ಚುವ ಕೆಲಸ ಭರದಿಂದ ಸಾಗಬೇಕು ಅಂತ ಬಿಬಿಎಂಪಿ ಯೋಜನಾ ವಿಭಾಗದ ವಿಶೇಷ ಆಯುಕ್ತ ರವೀಂದ್ರ ಖಡಕ್ ಆಗಿ ಹೇಳಿದ್ದಾರೆ. ಇನ್ನು ರಸ್ತೆ ಗುಂಡಿ ಕಂಡಲ್ಲಿ ಸಾರ್ವಜನಿಕರು ಫೋಟೋ ತೆಗೆದು ಪಾಲಿಕೆಯ ಫಿಕ್ಸ್ ಮೈ ಸ್ಟ್ರೀಟ್ ಆಪ್ನಲ್ಲಿ ಲೊಕೇಶನ್ ಸಮೇತ ಕಳುಹಿಸಬೇಕು. ಇದರಿಂದ ರಸ್ತೆ ಗುಂಡಿಗಳನ್ನ ಮುಚ್ಚೋಕೆ ಪಾಲಿಕೆಗೆ ಸಹಕಾರಿ ಆಗಲಿದೆ ಅನ್ನೋ ಮೂಲಕ ಆಯುಕ್ತರು ಜನರಿಗೂ ಮನವಿ ಮಾಡಿಕೊಂಡಿದ್ದಾರೆ. ಕಳೆದ ಕೆಲ ದಿನಗಳಿಂದ ಸುರಿತಾ ಇರುವಂತಹ ಅಕಾಲಿಕ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದ್ದು ಮಾತ್ರವಲ್ಲದೆ ಸಾರ್ವಜನಿಕ ಸಂಸ್ಥೆಗಳಿಗೂ ಸಾಕಷ್ಟು ನಷ್ಟವಾಗಿದೆ. ವರುಣನ ಅಬ್ಬರಕ್ಕೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮಕ್ಕೆ ಭಾರೀ ನಷ್ಟವಾಗಿದೆ ಅಂತ ನಿಗಮದ ಎಂಡಿ ಮಂಜುಳಾ ತಿಳಿಸಿದ್ದಾರೆ. ಮಳೆ ಹಾಗೂ ಗಾಳಿಯ ಹೊಡೆತಕ್ಕೆ ವಿದ್ಯುತ್ ಸಂಪರ್ಕಿಸುವಂತಹ ಕೆಪಿಟಿಸಿಎಲ್ 400 ಕೆವಿಯ ಬೃಹತ್ ಲೈನು ಮುರಿದು ಬಿದ್ದಿದೆ. ಕೂಡ್ಲಿಗಿಯಲ್ಲಿ 230 ಕೆವಿಯ 4 ಟವರ್ಗಳಿಗೆ ಡ್ಯಾಮೇಜ್ ಆಗಿದೆ. ಇವುಗಳ ದುರಸ್ತಿ ಕಾರ್ಯ ಭರದಿಂದ ಸಾಗಿದ್ದು ವಿದ್ಯುತ್ ಸರಬರಾಜಿನಲ್ಲಿ ಯಾವುದೇ ವ್ಯತ್ಯಯ ಆಗದಂತೆ ಕ್ರಮ ವಹಿಸಲಾಗಿದೆ. ಜೊತೆಗೆ ಪಿಜಿಸಿಎಲ್ 1 ಲೈನ್ ಕೂಡ ಮಳೆಯಿಂದ ಹಾನಿಗೀಡಾಗಿದೆ. ಒಟ್ಟಾರೆ ಮಳೆಯ ಹೊಡೆತದಿಂದ ಕೆಪಿಟಿಸಿಎಲ್ಗೆ 7 ಕೋಟಿಗೂ ಅಧಿಕ ನಷ್ಟ ಉಂಟಾಗಿದೆ ಅಂತ ಹೇಳಿ ಮಂಜುಳಾ ತಿಳಿಸಿದ್ದಾರೆ. ಈಗ ಐ ಥಿಂಕ್ ತುಂಬ ಅನಾಹುತ ನಮಗೆ ಸುಮಾರು ಇದರೆಲ್ಲ ಸುಮಾರು 6-7 ಕೋಟಿ ಮೇಲೆ ಎಕ್ಸ್ಟ್ರಾ ಬರ್ಡನ್ ಆಗುತ್ತೆ, ಇದೆಲ್ಲ ಲಾಸಸ್ ಆಗುತ್ತೆ. ಇದಲ್ಲದೆ ಎಸ್ಕಾಮ್ಸು ತುಂಬ ಲಾಸ್ ಆಗಿದೆ ಈ ಸತಿ. ಅದ್ಯಾವ ಘಳಿಗೆಯಲ್ಲಿ ಬಿಬಿಎಂಪಿ ಶಿವಾನಂದ್ ಸರ್ಕಲ್ ಫ್ಲೈಓವರ್ ಕಾಮಗಾರಿ ಆರಂಭ ಮಾಡ್ತೋ ಏನೋ. ಕಾಮಗಾರಿ ಆರಂಭ ಆದಾಗಿನಿಂದ ಒಂದಲ್ಲ ಒಂದು ಸಮಸ್ಯೆ ಎದುರಾಗಿ ಯೋಜನೆಯ ಮೊತ್ತ 3 ಪಟ್ಟು ಹೆಚ್ಚಾದ್ರೆ ಮತ್ತೊಂದು ಕಡೆ ನಿತ್ಯ ವಾಹನ ಸವಾರರು ಟ್ರಾಫಿಕ್ ಸಮಸ್ಯೆಯಿಂದ ಪರದಾಟ ನಡೆಸೋ ಹಾಗಾಗಿದೆ. ಇದೀಗ ಈ ಕಾಮಗಾರಿ ಮತ್ತಷ್ಟು ವಿಳಂಬವಾಗುವುದು ಪಕ್ಕಾ ಆಗಿದೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಬಿಬಿಎಂಪಿ ಯೋಜನಾ ವಿಭಾಗದ ವಿಶೇಷ ಆಯುಕ್ತ ರವೀಂದ್ರ, ಫ್ಲೈಓವರ್ ನಿರ್ಮಾಣಕ್ಕೆ ಜಾಗದ ಸ್ವಾಧೀನ ಸಂಬಂಧ ಜಾಗದ ಮಾಲೀಕರು ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಭೂ ಪರಿಹಾರ ಕುರಿತು ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ಸಂಬಂಧ ಇದೇ 22ರಂದು ವಿಚಾರಣೆ ಇದೆ. ನಮ್ಮ ವಕೀಲರು ಈ ಬಗ್ಗೆ ಕೋರ್ಟ್ಗೆ ಮನವಿ ಮಾಡಿಕೊಡಲಿದ್ದಾರೆ. ಕೋರ್ಟ್ನಿಂದ ಆದೇಶ ಬಂದ ಬಳಿಕ ತ್ವರಿತಗತಿಯಲ್ಲಿ ಕಾಮಗಾರಿ ಮುಗಿಸ್ತೀವಿ ಅಂತ ಮಾಹಿತಿ ನೀಡಿದ್ದಾರೆ. ಆದ್ರೂ ಫ್ಲೈಓವರ್ ಕಾಮಗಾರಿ ವಿಳಂಬವಾಗ್ತಾ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆ ನಿಧಾನಗತಿಯಲ್ಲಿ ಏರಿಕೆ ಕಾಣ್ತಾ ಇದೆ. ಈ ಬೆನ್ನಲ್ಲೇ ರಾಜ್ಯದಲ್ಲಿ ಕೊರೋನಾ ಪತ್ತೆ ಮಾಡುವಂತಹ ಡಿವೈಸ್ ಒಂದನ್ನ ಕಂಡುಹಿಡಿಯಲಾಗಿದೆ. ಹಾಸನದ ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನೂತನವಾಗಿ ಕೋವಿಡ್ ಸೋಂಕು ಪತ್ತೆ ಹಚ್ಚಲಿರುವಂತಹ ಮೈಕ್ರೋ ಡಿವೈಸ್ ಅನ್ನ ಕಂಡುಹಿಡಿಯಲಾಗಿದೆ. ಇದರಿಂದ ಕೋವಿಡ್ ಸೋಂಕನ್ನ ತುಂಬಾ ಸುಲಭವಾಗಿ ಪತ್ತೆ ಮಾಡಬಹುದು. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದಿಂದ ಸಂಶೋಧನೆಯನ್ನ ಮಾಡಲಾಗಿದ್ದು ಇದು ದೇಶದಲ್ಲೇ ವಿನೂತನ ಪ್ರಯೋಗ. ನ್ಯಾನೋ ಪುಟಾನಿಕ್ ಡಿವೈಸ್ ಕೋವಿಡ್ ಪತ್ತೆ ಹಚ್ಚೋಕೆ ತುಂಬಾ ಸಹಕಾರಿಯಾಗಲಿದೆ. 4-5 ವೈದ್ಯರ ತಂಡ 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಡಿವೈಸ್ ನ ಸಿದ್ಧಪಡಿಸಿದೆ. ಈ ಮೈಕ್ರೋ ಡಿವೈಸ್ ಯಾವುದೇ ವೈರಸ್ ಅನ್ನ ಪತ್ತೆ ಮಾಡಬಲ್ಲದು. ಈ ಸಂಶೋಧನೆಯಿಂದ ತುಂಬಾ ಜನರಿಗೆ ಸಹಾಯವಾಗಲಿದೆ. ಈ ಮಹತ್ವದ ಕಾರ್ಯಕ್ಕೆ ಸರ್ಕಾರ ಸಹಕರಿಸಿದ್ರೆ ಉತ್ತಮ. ಹಾಗೆಯೇ ಈ ಸಂಶೋಧನೆಯಿಂದ ಎಷ್ಟೋ ವಿದ್ಯಾರ್ಥಿಗಳ ಜೀವನ ರೂಪಿಸಿಕೊಳ್ಳುವಲ್ಲಿಯೂ ಸಹಕಾರಿಯಾಗಲಿದೆ ಅಂತ ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನ ಡೀನ್ ಡಾಕ್ಟರ್ ಶ್ರೀಕಾಂತ್ ತಿಳಿಸಿದ್ದಾರೆ. ಇನ್ನು ಈ ಮೈಕ್ರೋ ಡಿವೈಸ್ ವಿಶೇಷತೆ ಬಗ್ಗೆ ಖುದ್ದು ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನ ಡೀನ್ ಡಾಕ್ಟರ್ ಶ್ರೀಕಾಂತ್ ಅವರೇ ಹೇಳ್ತಾರೆ, ಕೇಳಿ. ಅಪ್ಲಿಕೇಶನ್ ಬಂದು ಬೇಕಾದಷ್ಟು ಕಡೆ ಮಾಡ್ಬೋದು ಮೇಡಮ್. ನಾ ಹೇಳಿದ್ನಲ್ಲ, ಕೋವಿಡ್ ಅಲ್ಲಿ ಒಂದು ವೈರಸ್ ಪತ್ತೆ ಹಚ್ಬೋದು. ಅದೇ ತರ ಬೇರೆ ಬೇರೆ ಟೈಪ್ ವೈರಸ್ ಪತ್ತೆ ಹಚ್ಬೋದು, ಬ್ಯಾಕ್ಟೀರಿಯಾಗಳನ್ನ ಪತ್ತೆ ಹಚ್ಬೋದು. ಆಮೇಲೆ ಕ್ಯಾನ್ಸರ್ ಡಿಟೆಕ್ಷನ್ ಮಾಡ್ಬೋದು. ಇಂಥದೇ ಫ್ಲೂರೈಡ್ ಇದೆ ಅಂತ ನಾವು ನಿಖರ ಬೇರೆದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ, ಎಲೆಕ್ಟ್ರಾನಿಕ್ಸ್ ಕಂಪೇರ್ ಮಾಡಿದ್ರು ಇದು ತುಂಬಾ ವೇಗವಾಗಿ ಪತ್ತೆ ಮಾಡ್ಬೋದು. ವೇಗವಾಗಿ ಏನ್ ಬೇಕಾದ್ರೂ ಮಾಡ್ಬೋದು. ಅದೇ BP ಪತ್ತೆ ಮಾಡ್ಬೋದು, ಶುಗರ್ ಪತ್ತೆ ಮಾಡ್ಬೋದು, ಯೂರಿನ್ ಅಲ್ಲಿ ಎಷ್ಟು ಶುಗರ್ ಇದೆ ಅಂತ ಪತ್ತೆ ಮಾಡ್ಬೋದು, ಬ್ಲಡ್ ಅಲ್ಲಿ ಎಷ್ಟು ಶುಗರ್ ಇದೆ ಅಂತ ಪತ್ತೆ ಮಾಡ್ಬೋದು. ಹಾಗೆ ಇನ್ನು ಕಿಡ್ನಿ ಫಂಕ್ಷನ್ ಟೆಸ್ಟ್ ಅನ್ಸುತ್ತೆ, ಪೊಟ್ಯಾಷಿಯಂ ಎಷ್ಟಿರ್ಬೋದು, ಕ್ರಿಯಾಟಿನಿನ್ ಎಷ್ಟಿರ್ಬೋದು, ಇದೆಲ್ಲ ಸೋಡಿಯಂ ಎಷ್ಟಿರುತ್ತೆ ಬ್ಲಡ್ ಅಲ್ಲಿ ಅಂತ, ಈ ತರದೆಲ್ಲ ಲಿವರ್ ಫಂಕ್ಷನ್ ಟೆಸ್ಟ್.
ಹಾಯಲು ಹೋಗಿ ಅರ್ಚಕ ನಂದೀಶ್ ಆಯತಪ್ಪಿ ಕೆಂಡದೊಳಗೆ ಬಿದ್ದಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಹರೂರು ಗ್ರಾಮದಲ್ಲಿ ಇವತ್ತು ಬೆಳಗ್ಗೆ ಬಸಪ್ಪ ದೇವರ ಕೊಂಡ ಹಾಯುವ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಮೊದಲ ಬಾರಿಗೆ ಕೆಂಡ ಹಾಯೋಕೆ ಹೋಗಿದ್ದ ಮುಕುಂದ ಗ್ರಾಮದ ನಂದೀಶ್ ಆಯತಪ್ಪಿ ಕೆಂಡದೊಳಗೆ ಬಿದ್ದು ಹೋದ್ರು. ಒಂದ್ಸಲ ಬಿದ್ದಂತಹ ಅರ್ಚಕ ಮೇಲೇಳ್ತಾ ಇದ್ದಂತೆ ಮತ್ತೊಮ್ಮೆ ಬಿದ್ದುಬಿಟ್ರು. ಬಳಿಕ ಮೇಲಿದ್ದ ನಂದೀಶ್ ಕೊನೆಗೂ ಕೆಂಡ ದಾಟಿದ್ದಾರೆ. ಆದರೆ ಅರ್ಚಕರಿಗೆ ಸುಟ್ಟ ಗಾಯಗಳಾಗಿದ್ದು ಚನ್ನಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಹರೂರು, ಮೊಗೇನಹಳ್ಳಿ, ಮುಕುಂದ ಗ್ರಾಮದ ಜನರೆಲ್ಲರೂ ಸೇರಿ ಬಸಪ್ಪ ದೇವರ ಕೊಂಡ ಆಯೋಜಿಸಿದ್ರು. ಈ ವೇಳೆ ಅರ್ಚಕ ನಂದೀಶ್ ಆಯತಪ್ಪಿ ಕೆಂಡದೊಳಗೆ ಬಿದ್ದಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಪಾಳ್ಯ ಗ್ರಾಮದಲ್ಲಿ 19 ವರ್ಷಗಳ ನಂತರ ಸೀಗಾಮಾರಮ್ಮ ಬಲಿ ಹಬ್ಬವನ್ನ ವಿಶಿಷ್ಟವಾಗಿ ಆಚರಣೆ ಮಾಡಲಾಯಿತು. ರಾತ್ರಿ ಗ್ರಾಮದ ಕುರುಸಿಗ ನಾಯಕ ಎಂಬಾತನ ಬಲಿ ಕೊಟ್ಟ ಬಳಿಕ ದೇವಸ್ಥಾನಕ್ಕೆ ಆತನ ಮೃತದೇಹ ರವಾನೆ ಮಾಡಲಾಗುತ್ತೆ. ಮೃತಪಟ್ಟ ವ್ಯಕ್ತಿ 9 ತಾಸು ಸತ್ತಿರ್ತಾನೆ ಅನ್ನೋದು ಪಾಳ್ಯ ಗ್ರಾಮದ ಜನರ ನಂಬಿಕೆಯಾಗಿದೆ. ಬೆಳಗ್ಗೆ ಪೂಜೆಯಾದ ನಂತರ ಆತನಿಗೆ ಮತ್ತೆ ಮರುಜೀವ ಬರುತ್ತೆ. ಜೊತೆಗೆ ಬಲಿ ಕೊಟ್ಟ ವ್ಯಕ್ತಿಯ ದೇಹವನ್ನ ಮೇಲೆ ತೂರುವ ಸಂಪ್ರದಾಯವಿದೆ. ಧಾರಾಕಾರ ಮಳೆಯ ನಡುವೆಯೂ ಈ ಆಚರಣೆಗೆ ಜನ ಸಾಗರವೇ ಸೇರಿತ್ತು. ಹಬ್ಬದ ನಿಮಿತ್ತ 1 ತಿಂಗಳು ಮಾಂಸಾಹಾರ ಸೇವನೆ, ಶುಭ ಸಮಾರಂಭಗಳಿಗೆ ಅವಕಾಶವಿರುವುದಿಲ್ಲ. ಯಾರಾದ್ರೂ ಮೃತಪಟ್ರೆ 1 ಗಂಟೆಯ ಒಳಗೆ ಅಂತ್ಯ ಸಂಸ್ಕಾರ ಮಾಡಬೇಕು. ಹೇಗೆ ಕಟ್ಟುಪಾಡುಗಳಿಗೆ ಪಾಳ್ಯ ಗ್ರಾಮದ ಜನರು ಹೊಂದಿಕೊಂಡಿರೋದಲ್ಲದೆ ನಿಯಮಗಳನ್ನ ಕಡ್ಡಾಯವಾಗಿ ಪಾಲನೆ ಮಾಡ್ತಿದ್ದಾರೆ ಹಾಗೂ ನಿಯಮಬದ್ಧವಾಗಿ ಈ ಹಬ್ಬವನ್ನ ಆಚರಿಸಿಕೊಂಡು ಬರ್ತಿರೋದು ಇಲ್ಲಿನ ವಿಶೇಷತೆಯಾಗಿದೆ. ಹರ್ಷೋದ್ಗಾರದಲ್ಲಿ ಹೊಂಡದಲ್ಲಿ ಮಿಂದೇಳ್ತಾ ಇರೋ ಜನ, ಎಲ್ಲೆಲ್ಲೂ ಗೋವಿಂದ ಗೋವಿಂದ ಎಂಬ ಘೋಷಣೆ ಕೂಗ್ತಿರೋ ಜನ. ನಾನೇನ್ ಕಮ್ಮಿ ಅಂತ ಕುದುರೆ ಕೂಡ ಖುಷಿ ಖುಷಿಯಾಗಿ ಹೇಗ್ ಕುಣಿದಾಡ್ತಾ ಇದೆ ನೋಡಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ತುಳಸೇಗೇರಿಯ ಮಾರುತೇಶ್ವರ ಓಕುಳಿ ಸಂಪನ್ನ ಸಂಭ್ರಮದಲ್ಲಿ. ಬಾಗಲಕೋಟೆ ಜಿಲ್ಲೆಯ ಸುಪ್ರಸಿದ್ಧ ತುಳಸೇಗೇರಿ ಮಾರುತೇಶ್ವರ ದೇಗುಲದ ಓಕುಳಿ ಸಂಪನ್ನ ಕಾರ್ಯಕ್ರಮದಲ್ಲಿ ಓಕುಳಿಯ ನೀರನ್ನ ದೇವಸ್ಥಾನದ ಸಮೀಪವಿರುವ ಹೊಂಡಕ್ಕೆ ತುಂಬಿಸಿ ಜನರು ಸಂಭ್ರಮದಿಂದ ಗೋವಿಂದ ಘೋಷವಾಕ್ಯದೊಂದಿಗೆ ಅದರಲ್ಲಿ ಧುಮುಕ್ತಾರೆ, ಭಕ್ತಿ ಮೆರೀತಾರೆ. 3 ದಿನಗಳ ಕಾಲ ನಡೆಯುವಂತಹ ಈ ಜಾತ್ರೆ ಕೊನೆಯ ದಿನದಂದು ಈ ಓಕುಳಿ ಆಟವನ್ನ ನಡೆಸಲಾಗುತ್ತೆ. ನೀರಿನಲ್ಲಿದ್ದಂತಹ ಜನರನ್ನ ಜಬರಿ ಅಥವಾ ತೆಳುವಾದ ಕೋಲ್ನಿಂದ ಹೊಡೆಯೋಕೆ ಬಂದವರಿಗೆ ಹೊಂಡದಲ್ಲಿರುವಂತಹ ಜನ ನೀರೆರಚುತ್ತಾರೆ. ಉತ್ತಮ ಮಳೆ, ಬೆಳೆ ಮತ್ತು ದೇಶದ ಸುಭೀಕ್ಷೆಗಾಗಿ ನಡೆಯುವಂತಹ ಮಾರುತೇಶ್ವರ ಓಕುಳಿ ಸಂಭ್ರಮ ಇದಾಗಿದೆ. ಅಭಿಮಾನಿಯೊಬ್ಬರು ಅಪ್ಪು ಫೋಟೋ ಮುಂದಿಟ್ಕೊಂಡು ಮದುವೆಯಾದ ಪ್ರಸಂಗ ವಿಜಯಪುರದಲ್ಲಿ ವರದಿಯಾಗಿದೆ. ನಗರದ ಕಾಳಿಕಾ ದೇವಸ್ಥಾನದ ಸಭಾಭವನದಲ್ಲಿ ಸ್ಟೇಜ್ ಮೇಲೆ ಅಪ್ಪುವಿನ ಬೃಹತ್ ಭಾವಚಿತ್ರಗಳ ಕಟೌಟ್ ಹಾಕಿ ಮದುವೆ ಮಂಟಪದಲ್ಲಿ ಅಪ್ಪು ಅಭಿನಯದ ಚಿತ್ರಗಳ ಹಾಡನ್ನೇ ಹಾಕಿ ಮದುವೆಯಾಗಿರುವುದು ವಿಶೇಷವಾಗಿತ್ತು. ವಿಜಯಪುರ ನಗರ ನಿವಾಸಿ ಬಸವರಾಜ ಕಕ್ಕಳಮೇಲಿ ಎನ್ನುವವರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಕಟ್ಟ ಅಭಿಮಾನಿಯಾಗಿದ್ದಾರೆ. ಬಸವರಾಜ್ 2006ರಲ್ಲಿ ನಗುಮುಖದ ಒಡೆಯನನ್ನ ಭೇಟಿಯಾಗಿದ್ರಂತೆ. ಅಂದಿನಿಂದಲೂ ಕೂಡ ಅಪ್ಪುವಿನ ಫೋನ್ ಸಂಪರ್ಕದಲ್ಲಿ ಇದ್ರಂತೆ. ಕಳೆದ ಜೂನ್ನಲ್ಲಿ ಬಸವರಾಜ್ ಬರ್ತ್ಡೇ ದಿನ ಸ್ವತಃ ಅಪ್ಪು ಅವರೇ ಕರೆ ಮಾಡಿ ವಿಶ್ ಮಾಡಿದ್ರಂತೆ. ಅಲ್ಲದೆ ಮದುವೆಗೆ ಬರುವ ಭರವಸೆಯನ್ನು ನೀಡಿದ್ರಂತೆ. ಹೀಗಾಗಿ ತಮ್ಮ ಮದುವೆ ನಿಶ್ಚಯ ಆದ ಕೂಡಲೇ ಲಗ್ನ ಪತ್ರಿಕೆಯೊಂದಿಗೆ ತೆರಳಿ ಮೊದಲ ಕಾರ್ಡ್ ಅಪ್ಪುವಿನ ಸಮಾಧಿ ಮೇಲೆ ಇರಿಸಿ ಪೂಜೆ ಸಲ್ಲಿಸಿದ್ದಾರೆ. ಎಷ್ಟು ಮುದ್ದು ಮುದ್ದಾಗಿದೆ. ಇದೇ ಮುದ್ದುತನದಿಂದಲೇ, ನಟನೆಯಿಂದಲೇ ಅಭಿಮಾನಿಗಳ ಮನಸ್ಸು ಕದ್ದಿದ್ದ ಸಿಂಬಾ. ಹಲವು ಸಿನಿಮಾಗಳಲ್ಲಿ ನಟಿಸಿ ಅಭಿಮಾನಿಗಳನ್ನ ರಂಜಿಸಿದ್ದ ಸೆಲೆಬ್ರಿಟಿ ಡಾಗ್ ಸಿಂಬಾ ಇನ್ನು ನೆನಪು ಮಾತ್ರ. ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದ ಸಿಂಬಾ ಸಾವನ್ನಪ್ಪಿದ್ದು ತರಬೇತಿ ನೀಡಿದ್ದ ಸ್ವಾಮಿ, ಶಿವರಾಜ್ ಕೆಆರ್ ಪೇಟೆ, ನಟ ರಮೇಶ್ ಅರವಿಂದ್ ಸಿಂಬಾ ಸಾವಿಗೆ ಕಂಬನಿ ಮಿಡಿದಿದ್ದಾರೆ. ಕನ್ನಡದ ನಾನು ಮತ್ತು ಗುಂಡ, ಶಿವಾಜಿ ಸುರತ್ಕಲ್ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ. ಅಷ್ಟೇ ಅಲ್ಲದೆ ಮಲಯಾಳಂನ ಬೆಂಗಳೂರು ಡೇಸ್ ಚಿತ್ರದಲ್ಲೂ ಸಿಂಬಾ ಅಭಿನಯಿಸಿ ಮೆಚ್ಚುಗೆಗೆ ಪಾತ್ರನಾಗಿದ್ದ. ಅಲ್ಲದೆ ನಾನು ಮತ್ತು ಗುಂಡ ಪಾರ್ಟ್ 2ರಲ್ಲಿ ನಟಿಸಲು ಸಿಂಬಾ ಸಿದ್ಧನಾಗಿದ್ದ. ಹಲವು ವೇದಿಕೆಗಳಲ್ಲಿಯೂ ಕಾಣಿಸಿಕೊಳ್ತಿದ್ದ ಸಿಂಬಾ ಹಲವು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದ. ಇನ್ನೂ ಉತ್ತಮ ತರಬೇತಿಯನ್ನ ಹೊಂದಿದ್ದ ಸಿಂಬಾ ಚಿತ್ರಗಳಲ್ಲಿ ಉತ್ತಮ ನಟನೆ ಮಾಡ್ತಿದ್ದ. ಹಲವು ಸೆಲೆಬ್ರಿಟಿಗಳಿಗೂ ಅಚ್ಚುಮೆಚ್ಚಿನ ಶ್ವಾನವಾಗಿದ್ದ.
ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.